May I have your attention, please? It's just me, myself, and I. Solo ride until I die. Cause I got me for life. Just want you to that I call you up. It's like Tiffany's and bottles and bubbles. With tattoos and like I'm looking for you inside. If you ever try to let go. ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಥೆಗಳು. ಜಸ್ಟ್ ಲುಕ್ ಅರೌಂಡ್. ಸುತ್ತಲೂ ಸ್ಕೈ ಸ್ಕ್ರೇಪರ್ಸ್, ಸಿಟಿ ಸೌಂಡ್, ಕೈಯಲ್ಲಿ ಕ್ಯಾಮ್ರಾ. ಎಸ್, ನಾವು ಇವತ್ತು ಇರೋದು ಟೊರೊಂಟೊದ ಅಲ್ಟ್ರಾ ಬ್ಯುಸಿ ಡೌನ್ ಟೌನ್ ಹಾರ್ಟ್ನಲ್ಲಿ. ಆದರೆ ಇವತ್ತು ನಾವು ರಸ್ತೆಗಳ ಮೇಲೆ ಓಡಾಡೋಕ್ಕೆ ಬಂದಿಲ್ಲ, ಬದಲಿಗೆ ಇಡೀ ಸಿಟಿಯನ್ನೇ ನೀರಿನ ಮಧ್ಯೆ ನಿಂತು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ನಾವು ಈಗ ಇರೋದು ನೇರವಾಗಿ ಟೊರೊಂಟೊ ಹಾರ್ಬರ್ ಸೆಂಟರ್ ಹತ್ರ. ಇವತ್ತಿನ ನಮ್ಮ ಪ್ಲಾನ್ 1 ಗಂಟೆಯ ಲೈವ್ ಬೋಟ್ ರೈಡ್. ಇಲ್ಲಿನ ಬೆಸ್ಟ್ ಥಿಂಗ್ ಗೊತ್ತಾ? ನೀವು ಯಾವಾಗ ಬಂದರೂ ಇಲ್ಲಿ ವೇಟ್ ಮಾಡಬೇಕಾಗಿಲ್ಲ, ಯಾಕಂದರೆ ಪ್ರತಿ 1 ಗಂಟೆಗೆ ಒಮ್ಮೆ ಇಲ್ಲಿ ಬೋಟ್ ರೈಡ್ ಇದ್ದೇ ಇರುತ್ತೆ. ನೀವು ಆನ್ಲೈನ್ನಲ್ಲಿ ಬುಕ್ ಮಾಡಬಹುದು ಅಥವಾ ನಮ್ಮ ಥರ ಡೈರೆಕ್ಟಾಗಿ ಕೌಂಟರ್ನಲ್ಲಿ ಟಿಕೆಟ್ ಬುಕ್ ಮಾಡಬಹುದು. ನಾವು ತಗೊಂಡಿರೋದು ರಾತ್ರಿ 8ರಿಂದ 9ರ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ ಸ್ಲಾಟ್. ಟಿಕೆಟ್ಸ್ ಆರ್ ರೆಡಿ, ಬೋಟ್ ಈಸ್ ವೇಟಿಂಗ್. ಇನ್ಯಾಕೆ ತಡ? ಲೆಟ್ಸ್ ಗೆಟ್ ಆನ್ ಬೋರ್ಡ್. ಸೂಪರ್ ಜರ್ನಿ ಈಗ ಶುರು. ಬೋಟ್ ಹೊರಡ್ತಿದ್ದಂತೆ ನಮಗೆ ಮೊದಲು ಕಂಡಿದ್ದೆ ಅಮೇಝಿಂಗ್ ವ್ಯೂಸ್. ನಮ್ಮ ತಲೆ ಮೇಲಿಂದನೇ ಫ್ಲೈಟ್ಸ್ ಮತ್ತು ಚಾಪರ್ಸ್ ಹಾರಿ ಹೋಗ್ತಾ ಇದ್ದರೆ ಆ ಸೌಂಡ್ ಕೇಳೋಕೆ ಸಖತ್ತಾಗಿತ್ತು. ಅದರ ಜೊತೆಗೆ ನೀರಿನಲ್ಲಿ ದೊಡ್ಡ ದೊಡ್ಡ ಲಕ್ಸುರಿ ಕ್ರೂಸ್ ಬೋಟ್ಗಳು ಮತ್ತು ಚಿಕ್ಕ ಚಿಕ್ಕ ಶಿಪ್ಗಳು ಪಾಸ್ ಆಗ್ತಾ ಇದ್ವು. ಇಲ್ಲಿನ ವಾಟರ್ ಟ್ರಾಫಿಕ್ ನೋಡೋಕೆ ಒಂಥರ ಮಜಾ ಇರುತ್ತೆ. ಇವಂತೂ ಸ್ಟಾರ್ಟಿಂಗ್ನಲ್ಲೇ ಇಲ್ಲೆಲ್ಲವನ್ನು ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ವಿ. In the end, it doesn't even matter to fall, to lose it all. In the end, it doesn't even matter. I tried so hard, got so far. In the end, it doesn't even matter to fall, to lose it all. In the end, it doesn't even matter. ಈಗ ನಮ್ಮ ಬೋಟ್ ಸಿಟಿಯ ಮೇನ್ ಹಾರ್ಬರ್ ಕಡೆಗೆ ಬರ್ತಾ ಇದೆ. ನಿಮ್ಮ ಕಣ್ಣ ಮುಂದೆ ಕಾಣುತ್ತಿರುವುದೇ ಜಗತ್ಪ್ರಸಿದ್ಧ ಟೊರೊಂಟೊ ಸ್ಕೈಲೈನ್. ಇಷ್ಟೊಂದು ಬೃಹತ್ ಬಿಲ್ಡಿಂಗ್ಗಳನ್ನು ಇಷ್ಟು ಹತ್ತಿರದಿಂದ ಒಟ್ಟಿಗೆ ನೋಡೋದು ಒಂಥರ ರೋಮಾಂಚನಕಾರಿ ಅಲ್ವಾ? ಆ ಎಲ್ಲ ಬಿಲ್ಡಿಂಗ್ಗಳ ಮಧ್ಯೆ ತಲೆ ಎತ್ತಿ ರಾಜನಂತೆ ನಿಂತಿದೆ ಈ ಕೆನಡಾದ ಹೆಮ್ಮೆಯ ಐಕಾನ್ CN ಟವರ್. ಕತ್ತಲಾಗುತ್ತಿದ್ದಂತೆ ನಗರದ ದೀಪಗಳು ಒಂದೊಂದಾಗಿ ಆನ್ ಆಗ್ತವೆ.
ನಮ್ಮ ಪಕ್ಕದಲ್ಲೇ ಹೋಗುತ್ತಿರುವ ದೊಡ್ಡ ದೊಡ್ಡ ಮ್ಯೂಸಿಕ್ ಕ್ರೂಸ್ ಬೋಟ್ಗಳನ್ನು ನೋಡಿ ಇಲ್ಲಿನ ನೈಟ್ ಲೈಫ್ ವೈಬ್ರೇಷನ್ ಈಗಷ್ಟೇ ಶುರುವಾಗ್ತಾ ಇದೆ. ನಮ್ಮ ಬೋಟ್ನಲ್ಲಿರೋ ಸೂಪರ್ ಎನರ್ಜೆಟಿಕ್ ಟೂರ್ ಗೈಡ್ ಇಡೀ 1 ಗಂಟೆ ನಮಗೆ ಇಂಟ್ರೆಸ್ಟಿಂಗ್ ಕತೆಗಳನ್ನು ಹೇಳ್ತಾನೆ ಇದ್ರು. ಅವರು ಹೇಳಿದ ಒಂದು ಸೀಕ್ರೆಟ್ ಕೇಳಿ ನನಗಂತೂ ಶಾಕ್ ಆಯಿತು. ನಾವು ಈಗ ನೋಡ್ತಿರೋದು ಕೇವಲ ಒಂದೇ ದ್ವೀಪವಲ್ಲ, ಇದು ಬರೋಬ್ಬರಿ 15 ಸಣ್ಣ ಸಣ್ಣ ದ್ವೀಪಗಳ ಒಂದು ಸಮೂಹ. ಇದರಲ್ಲಿ ಮುಖ್ಯವಾದವುಗಳು ಸೆಂಟರ್ ಐಲ್ಯಾಂಡ್, ವಾರ್ಡ್ಸ್ ಐಲ್ಯಾಂಡ್ ಮತ್ತು ಹೆನ್ಲ್ಯಾಂಡ್ಸ್ ಪಾಯಿಂಟ್. ಅದಕ್ಕಿಂತ ಕ್ರೇಜಿ ವಿಷಯ ಅಂದರೆ ಈ ದ್ವೀಪಗಳಲ್ಲಿ ಸುಮಾರು 260ಕ್ಕೂ ಹೆಚ್ಚು ಐತಿಹಾಸಿಕ ಮರದ ಮನೆಗಳಿವೆ. 1930ರ ಕಾಲದ ಈ ಮನೆಗಳನ್ನು ನೋಡಿ ಎಷ್ಟು ಕ್ಯೂಟ್ ಆಗಿವೆ ಗೊತ್ತಾ? ಅಂದಹಾಗೆ ಈ ದ್ವೀಪಗಳಿಗೆ ಯಾವುದೇ ಕಾರುಗಳು ಬರುವಂತಿಲ್ಲ. ಇದು ಇಡೀ ನಾರ್ತ್ ಅಮೆರಿಕಾದಲ್ಲೇ ಅತಿ ದೊಡ್ಡ ಕಾರ್ ಫ್ರೀ ಕಮ್ಯುನಿಟಿ. ಇಲ್ಲಿನ ಜನ ಸೈಕಲ್ ಅಥವಾ ಬೋಟ್ಗಳಲ್ಲೇ ಓಡಾಡೋದು. ಇನ್ನು ಕೆಲವು ಜನ ಬೋಟ್ಗಳಲ್ಲೇ ಮನೆ ಮಾಡಿಕೊಂಡಿದ್ದಾರೆ. ಚಳಿಗಾಲದ -ಡಿಗ್ರಿಯಲ್ಲೂ ನೀರಿನ ಮೇಲೆಯೇ ಬದುಕೋದು ಅಂದರೆ ಸಾಮಾನ್ಯನಾ? ಹ್ಯಾಟ್ಸ್ ಆಫ್ ಅವರ್ ಲೈಫ್ ಸ್ಟೈಲ್ಗೆ.
ಬಂದರಿನ ತುಂಟ ಅಲೆಗಳ ಮೇಲೆ ಭವ್ಯವಾದ ಬಿಡಿ ಹಂಸಗಳು ಮತ್ತು ಸದಾ ಉತ್ಸಾಹದಿಂದಿರುವ ಬಾತುಕೋಳಿಗಳು ಒಟ್ಟಿಗೆ ಈಜುತ್ತಾ ಜಲಪ್ರಪಂಚದ ಸೌಂದರ್ಯವನ್ನು ಕಣ್ಣೆದುರೇ ತಂದವು. ಮುಸ್ಸಂಜೆಯ ಹೊಂಬೆಳಕು ಅವುಗಳ ರೆಕ್ಕೆಗಳ ಮೇಲೆ ಬಿದ್ದಾಗ ನೀರಿನ ಮೇಲೆ ನಕ್ಷತ್ರಗಳೇ ಮಿನುಗುತ್ತಿದ್ದಂತಾಗಿತ್ತು. ಒಂದು ಕಡೆ ಗಗನಚುಂಬಿ ಕಟ್ಟಡಗಳ ನಗರದ ಗದ್ದಲ, ಇನ್ನೊಂದೆಡೆ ಪ್ರಕೃತಿಯ ಈ ಅದ್ಭುತ ನೃತ್ಯ ನಿಜಕ್ಕೂ ನೋಡುಗರ ಮನಸ್ಸನ್ನು ರೋಮಾಂಚನಗೊಳಿಸುವ ಅತ್ಯಂತ ಉತ್ಸಾಹಭರಿತ ಕ್ಷಣವಿದು. ವಾವ್! ಆಕಾಶದಲ್ಲಿ ಬಣ್ಣಗಳ ಹಬ್ಬ ಶುರುವಾಗಿದೆ. ದಿನವಿಡೀ ಧಗಧಗಿಸಿದ ಸೂರ್ಯದೇವ ಈಗ ಕೆನಡಾದ ಸರೋವರದ ಮಡಿಲಿಗೆ ಜಿಗಿಯಲು ರೆಡಿಯಾಗಿದ್ದಾನೆ. ಒಮ್ಮೆ ಆಕಾಶದ ಕಡೆ ನೋಡಿ. ಪ್ರಕೃತಿ ಮಾತೆ ಗಾಢ ಕೇಸರಿ ಕಡುಕೆಂಪು ಮತ್ತು ಹೊಳೆಯುವ ಬಂಗಾರದ ಬಣ್ಣಗಳನ್ನು ಮಿಕ್ಸ್ ಮಾಡಿ ಇಡೀ ಬ್ರಹ್ಮಾಂಡಕ್ಕೆ ಪೇಂಟ್ ಮಾಡಿದ ಹಾಗೆ ಕಾಣ್ತಿದೆ. ಟೊರೊಂಟೊದ ಈ ಸುಂದರ ಸಂಜೆಯಲ್ಲಿ ತಂಪಾದ ಗಾಳಿ ಮೈ ಸೋಕುತ್ತಿದ್ದರೆ ಮುಳುಗುತ್ತಿರುವ ಸೂರ್ಯನ ಕಿರಣಗಳು ನೀರಿನ ಅಲೆಗಳ ಮೇಲೆ ಡ್ಯಾನ್ಸ್ ಮಾಡ್ತಿವೆ. ಇಡೀ ನಗರವೇ ಗೋಲ್ಡನ್ ಲೈಟ್ನಲ್ಲಿ ಮಿನುಗುತ್ತಾ ಕಣ್ಣು ಕೂರೈಸುವಂತೆ ಮಾಡ್ತಿದೆ. ಈ ಅದ್ಭುತ ದೃಶ್ಯವನ್ನು ಲೈವ್ ಆಗಿ ನೋಡುವುದೇ ಒಂದು ಸೆಲೆಬ್ರೇಷನ್. ಮಿಸ್ ಮಾಡಬೇಡಿ. ಈ ಕಣ್ಣು ತುಂಬಿಕೊಳ್ಳುವ ಕ್ಷಣ ನಿಜಕ್ಕೂ ಅಲ್ಟಿಮೇಟ್. ಯೋಚನೆ ಮಾಡಿ ನೋಡಿ, ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ ಕಿಟಕಿ ಆಚೆ ರೋಡ್ ಬದಲಿಗೆ ವಿಶಾಲವಾದ ಸರೋವರ ಕಾಣಿಸಿದ್ರೆ ಹೆಂಗಿರುತ್ತೆ ಅಂತ. ಹೌದು, ಕೆನಡಾದ ಈ ಫ್ಲೋಟಿಂಗ್ ಹೋಮ್ಸ್ನಲ್ಲಿರೋ ಜನರ ಲೈಫ್ ಸ್ಟೈಲ್ ನಿಜಕ್ಕೂ ನೆಕ್ಸ್ಟ್ ಲೆವೆಲ್. ಇವು ಬರೀ ಬೋಟ್ಗಳಲ್ಲ, ಒಳಗೆ ಹೋದರೆ ಫುಲ್ ಹೈಫೈ ಅಪಾರ್ಟ್ಮೆಂಟ್ಗಳ ಹಾಗೇ ಇರುತ್ತೆ. ಸಿಟಿಯ ಮೇನ್ ಗ್ರಿಡ್ನಿಂದಾನೇ ಸೂಪರ್ ಫಾಸ್ಟ್ ಕರೆಂಟ್ ಬರುತ್ತೆ, ಲಕ್ಸುರಿ ಕಿಚನ್ ಇರುತ್ತೆ, ಇನ್ನು ಟಾಯ್ಲೆಟ್ ಕನೆಕ್ಷನ್ ಕೂಡ ಸಿಕ್ಕಾಬಟ್ಟೆ ಹೈಟೆಕ್ ಆಗಿರುತ್ತೆ. ಇನ್ನು ಕೆನಡಾದ -ಡಿಗ್ರಿಯಲ್ಲಂತೂ ಚಳಿಗಾಲದಲ್ಲಿ ಸರೋವರ ಎಲ್ಲ ಐಸ್ ಆದರೂ ಇವರ ಮನೆಗೆ ಮಾತ್ರ ಏನೂ ಆಗಲ್ಲ. ಯಾಕಂದರೆ ನೀರಿನ ಕೆಳಗೆ ಬಬ್ಲರ್ಸ್ ಅನ್ನೋ ಕ್ರೇಜಿ ಫ್ಯಾನ್ಗಳು ಇರ್ತವೆ. ಅವು ನೀರನ್ನು ಸದಾ ಮಿಕ್ಸ್ ಮಾಡ್ತಾ ಐಸ್ ಆಗದ ಹಾಗೆ ತಡಿತವೆ. ಜೋರಾಗಿ ಗಾಳಿ ಬಂದಾಗ ಮನೆ ಲೈಟಾಗಿ ತೂಗಾಡುತ್ತೆ ನೋಡಿ, ಆ ಫೀಲಿಂಗೇ ಬೇರೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬ್ಯಾಕ್ ಯಾರ್ಡ್ಗೆ ಹಂಸಗಳು, ಬಾತುಕೋಳಿಗಳು ಬಂದು ಗುಡ್ ಮಾರ್ನಿಂಗ್ ಹೇಳ್ತವೆ ಅಂದರೆ ಯಾರಿಗ್ರಿ ಇಷ್ಟ ಆಗಲ್ಲ ಹೇಳಿ. ಲ್ಯಾಂಡ್ ಟ್ಯಾಕ್ಸ್ ಇಲ್ಲ, ಟ್ರಾಫಿಕ್ ಕಿರಿಕಿರಿ ಇಲ್ಲ. ದಿಸ್ ಇಸ್ ಸಾಲಿಡ್ ಲೈಫ್.
the moves we don't deserve. Streetlights blinking time with us, turning dust to golden rust. Dancing in the moonlight, no steps, just the right light. Was asleep but wide awake, making dreams with every shade. Dancing in the moonlight, no steps, just the right light. Was asleep, we're wide awake, making dreams with every shade. Let the dawn wait at the gate. We got hours to levitate, even when the music's gone. Our silent dance keeps spinning on. Dancing in the moonlight, no steps, just the right light. World's asleep, we're wide awake, making dreams with every shade. Dancing in the moonlight, no steps, just the right light. ರಾತ್ರಿ 9 ಗಂಟೆಗೆ ಬೋಟ್ ರೈಡ್ ಮುಗಿಸಿ ದಡಕ್ಕೆ ಬರುವಷ್ಟರಲ್ಲಿ ಹೊಟ್ಟೆಯಲ್ಲಿ ಕರಡಿಗಳು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ವು. ಹಾಗಾಗಿ ನಾವು ನೇರವಾಗಿ ಬಂದಿದ್ದು ಕೆನಡಾದ ಮೋಸ್ಟ್ ಫೇಮಸ್ ಆ್ಯಂಡ್ ಟ್ರೆಡಿಷನಲ್ ಸ್ವೀಟ್ ಸ್ಟಾಪ್ ಬೀವರ್ ಟೇಲ್ಸ್ಗೆ. ಈ ಪೇಸ್ಟ್ರಿ ಶೇಪ್ ಕೆನಡಾದ ನ್ಯಾಷನಲ್ ಅನಿಮಲ್ ಬೀವರ್ ಬಾಲದ ತರಹ ಇರುತ್ತೆ, ಅದಕ್ಕೆ ಈ ಹೆಸರು. ನಾವು ಆರ್ಡರ್ ಮಾಡಿದ್ದು ಇಲ್ಲಿನ ಮೋಸ್ಟ್ ಡಿಮ್ಯಾಂಡಿಂಗ್ ಫ್ಲೇವರ್ ಬನಾನಾ ರಾಮ. ಬಿಸಿ ಬಿಸಿ ಕ್ರಿಸ್ಪಿ ಪೇಸ್ಟ್ರಿ ಮೇಲೆ ಕರಗಿದ ನಟೆಲಾ ಚಾಕ್ಲೇಟ್ ಮತ್ತು ಫ್ರೆಶ್ ಬಾಳೆಹಣ್ಣಿನ ಸ್ಲೈಸ್ ಹಾಕಿ ಕೊಡ್ತಾರೆ. ಜಸ್ಟ್ ಲುಕ್ ಅಟ್ ದಿಸ್. ಮೊದಲ ಬೈಟ್ ಬಾಯಿಗೆ ಇಟ್ಟ ತಕ್ಷಣ ವಾವ್, ಲಿಟ್ರಲಿ ಹೆವೆನ್. ಕೆನಡಾಕ್ಕೆ ಬಂದರೆ ಇದನ್ನು ತಿನ್ನದೇ ಹೋದರೆ ನಿಮ್ಮ ಟ್ರಿಪ್ ಅಪೂರ್ಣ. ಪೇಸ್ಟ್ರಿ ತಿಂದು ಹೊರಬರುವಾಗ ಇಡೀ ಸಿಟಿ ಲೈಟ್ಸ್ ಆನ್ ಆಗಿ ಟೊರೊಂಟೊ ಒಂದು ಮಾಂತ್ರಿಕ ಲೋಕದ ತರಹ ಕಾಣ್ತಾ ಇತ್ತು. ಆ್ಯಂಡ್ ಜಸ್ಟ್ ಲುಕ್ ಅಟ್ ದ CN ಟವರ್. ಅದು ಹೇಗೆ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಾಯಿಸುತ್ತಿದೆ ನೋಡಿ. ಒಮ್ಮೆ ನಿಯಾನ್ ಗ್ರೀನ್, ಒಮ್ಮೆ ರಾಯಲ್ ಬ್ಲೂ, ಇನ್ನೊಮ್ಮೆ ಬ್ರೈಟ್ ರೆಡ್. ರಾತ್ರಿಯ ಹೊತ್ತು ಸಿಟಿಯ ಬ್ಯೂಟಿಯನ್ನು ಈ ಟವರ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇದರ ನಂತರ ನಾವು ಟೊರೊಂಟೊದ ಗಿಜಿಗುಡುವ ಡೌನ್ಟೌನ್ ರಸ್ತೆಗಳ ಮೂಲಕ ಸಾಗಿದೆವು. ಎತ್ತರದ ಸ್ಕೈ ಸ್ಕ್ರೇಪರ್ಗಳ ಲೈಟಿಂಗ್ಸ್, ರಸ್ತೆಯಲ್ಲಿ ಚಲಿಸುವ ಕಾರುಗಳು, ಹೆಡ್ಲೈಟ್ಸ್ ಮತ್ತು ಸಿಟಿಯ ಎನರ್ಜೆಟಿಕ್ ನೈಟ್ ಲೈಫ್ ಜರ್ನಿ ನಿಜಕ್ಕೂ ಕಣ್ಣಿಗೆ ಹಬ್ಬ. ಡೌನ್ಟೌನ್ ಟೊರೊಂಟೊದಲ್ಲಿ ಕಾರ್ ಪಾರ್ಕ್ ಮಾಡೋದು ಅಂದರೆ ಸುಮ್ಮನೆನಾ? ಒಮ್ಮೆ ಈ ಪಾರ್ಕಿಂಗ್ ಮಿಷಿನ್ ನೋಡಿ. ಕೇವಲ 2 ಗಂಟೆಗಳ ಕಾಲ ನಮ್ಮ ಕಾರನ್ನು ಇಲ್ಲಿ ನಿಲ್ಲಿಸಿದ್ದಕ್ಕೆ ನಾವು ಬರೋಬ್ಬರಿ $30 ಕೆನಡಿಯನ್ ಪಾವತಿ ಮಾಡಬೇಕಾಗಿ ಬಂತು. ಅಂದರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಬರೋಬ್ಬರಿ 2014 ರೂಪಾಯಿಗಳು. ಬರೀ 2 ಗಂಟೆಗೆ 2000 ರೂಪಾಯಿ ಅಂದರೆ ನಂಬಲಿಕ್ಕೆ ಸಾಧ್ಯನಾ? ಟೊರೊಂಟೊದ ಈ ದುಬಾರಿ ಪಾರ್ಕಿಂಗ್ ಬೆಲೆ ನಿಜಕ್ಕೂ ಜೇಬಿಗೆ ಕತ್ತರಿ ಹಾಕುವಂತಿದೆ. ಆದರೆ ಮಿಸ್ ಕಿಮ್ ಸಿಮ್ಸನ್ ಬೋರ್ಡ್ ರೈಡ್ನ ಮಜಾ ಸವಿಯಬೇಕಾದ್ರೆ ಈ ಬೆಲೆ ತೆರಲೇಬೇಕು.
ಪಾರ್ಕಿಂಗ್ ಸಿಸ್ಟಮ್ ಹೇಗೆ ಕಂಪ್ಲೀಟ್ ಡಿಜಿಟಲ್ ಆಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಯಾವುದೇ ಮನುಷ್ಯರು ಇರಲ್ಲ. ನಾವು ಕಾರು ನಿಲ್ಲಿಸಿದ ಜಾಗದ ನಂಬರನ್ನು ಈ ಕಿಯೋಸ್ಕ್ ಮೆಷಿನ್ನಲ್ಲಿ ಎಂಟರ್ ಮಾಡಿ ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಅವರ ಗ್ರೀನ್ ಪಿ ಮೊಬೈಲ್ ಆ್ಯಪ್ ಬಳಸಿ ಡಿಜಿಟಲ್ ಆಗಿ ಪೇ ಮಾಡಬೇಕು. ನಾವು ಎಷ್ಟು ಗಂಟೆ ಇರ್ತೀವೋ ಅಷ್ಟಕ್ಕೆ ಮಾತ್ರ ಪಾವತಿಸಬೇಕು. ಪೇಮೆಂಟ್ ಆದ ತಕ್ಷಣ ಎಲ್ಲವೂ ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿರುತ್ತೆ. ನಿಯಮ ಮೆರೆತು ಪೇ ಮಾಡದಿದ್ರೆ ಭಾರೀ ದಂಡ ಗ್ಯಾರಂಟಿ. ತಂತ್ರಜ್ಞಾನ ಇಲ್ಲಿನ ಜೀವನವನ್ನು ಎಷ್ಟು ಈಸಿ ಮಾಡಿದೆ ಅಲ್ವಾ? ಹಡಗಿನ ಪ್ರಯಾಣ, ದ್ವೀಪಗಳ ಕತೆ, ಬಿಸಿ ಬಿಸಿ ಬೀವರ್ ಟೇಲ್ಸ್ ಮತ್ತು ಈ ರಂಗುರಂಗಿನ ಸಿಟಿ ಲೈಟ್ಸ್, ಇವತ್ತಿನ ದಿನ ನಿಮಗೂ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ನಿಮ್ಮ ಫೇವ್ರೇಟ್ ಪಾರ್ಟ್ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮತ್ತೊಂದು ಕ್ರೇಜಿ ಕೆನಡಾ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಕೆನಡಾ ಕಥೆಗಳು. ಬಾಯ್ ಬಾಯ್, ಟೇಕ್ ಕೇರ್. DJ, make it hot like